ಒಂದು ಸಿನಿಮಾ ಇಷ್ಟ ಆಗಿದೆ ಅನ್ನೋದಕ್ಕೆ ಇದೇ ಉದಾಹರಣೆ. ನನ್ನ ಸಿನಿಮಾದಿಂದ ಆಚೆ ಬಂದರೂ ನನಗೆ ಪಾತ್ರಗಳು ನೆನಪಿದೆ, ಆ ಸೌಂಡ್ ನನಗೆ ಇನ್ನೂ ಮತ್ತೆ ಮತ್ತೆ ಕೇಳಬೇಕು ಅನ್ನಿಸ್ತಿದೆ, ಅದು ನನ್ನ ತಲೆಯಲ್ಲಿ ಓಡ್ತಾ ಇದೆ ಲೂಪಲ್ಲಿ ಅಂತಂದರೆ ಆ ಸಿನಿಮಾ ಚೆನ್ನಾಗಿದೆ ಅಂತ ಅರ್ಥ. ನಾನು ಯಾವಾಗಲೂ ಹಂಗೆ ಬಿಲೀವ್ ಮಾಡೋದು. ಪೀಟರ್ ಕತೆ ಆಯ್ಕೆ ಮಾಡ್ಕೊಂಡಿದ್ದು, ಈ ತಂಡ ಕಟ್ಟಿದ್ದು ಆ್ಯಂಡ್ ಅಷ್ಟು ಮೆಚೂರ್ಡ್ ಆಗಿ ಪ್ರೆಸೆಂಟ್ ಮಾಡೋಕ್ಕೆ ಹೇಗಾಯಿತು ಅಂತ. ಸಿನಿಮಾದಿಂದ ಹೊರಗಡೆ ಬರ್ಬೇಕಾದ್ರೆ ಎಲ್ಲರೂ ಆ ಪಾತ್ರಗಳನ್ನ ಮಾತ್ರ ನೆನ್ಪಿಟ್ಕೋತಾರೆ, ನಟರನ್ನ ನೆನ್ಪಿಟ್ಕೊಳ್ಳಲ್ಲ ಅಂತ. ಸೊ ಇವತ್ತು ಇವರೆಲ್ಲರ ಮುಖದಲ್ಲಿ ಕಾಣಿಸ್ತಾ ಇರೋ ನಗುನೇ ಅದಕ್ಕೆ ಸಾಕ್ಷಿ. ಅವನೇನು ಅಷ್ಟೊಂದು ಹೊಟ್ಟೆ ಬಿಟ್ಕೊಂಡು ಓಡಾಡ್ತಿದ್ದಾನೆ ಅನ್ಕೊಂಡು, ಬಿಟ್ಕೊಂಡಲ್ಲ ಮಾಡ್ಕೊಂಡಿದ್ದು ತುಂಬ ಜನ ಗೊತ್ತಿಲ್ಲ. ರಾಧಾ ನೋಡ್ತಾ ಇದ್ರೆ ನಿಮ್ಗೆ ಅನ್ಸುತ್ತೆ ಇವರೇ ವಿಲನ್ ಇರಬೇಕು. ಪೀಟರ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ಪೀಟರ್ ಸಿನಿಮಾ ಇತ್ತು, ರಾಧಾ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ರಾಧಾನೇ ಹೀರೋ, ಎಕ್ಸಾಕ್ಟ್ಲಿ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ಮೀರಾ ಹೀರೋ. ಎಕ್ಸಾಕ್ಟ್ಲಿ ನಾನು ಆಗಲೇ ಹೇಳ್ದಂಗೆ ಸೀರಿಯಲ್ ಏನು ಹೀರೋ ಬಿಡೋ ಈ ಬಟ್ ಪಿಕ್ಚರ್ ನೋಡಿದಾಗ ಅನ್ಸುತ್ತೆ ಪಶ್ಚಾತ್ತಾಪ ಆಗುತ್ತೆ ಅವ್ರಿಗೆಲ್ಲ. ರಾಧಾ ಎಂಥ ಕ್ಯಾರೆಕ್ಟರು, ನಾನು ನಿಮ್ಮ ಥರ ಆಗಬೇಕು, ಹಿಂಗಿರ್ಬೇಕು, ಹಿಂಗಿದ್ರೇನೆ ಸರಿ ಅಂತ ಹೇಳ್ತಾ ಇದ್ದಾಗ ಐ ಫೀಲ್ ಸೋ ಗುಡ್. ಓಕೆ, ಆ ಕ್ಯಾರೆಕ್ಟರ್ನ ನಾನು ಜೀವಿಸಿದ್ದೀನಿ ಅಂತ. ಆ ಮ್ಯೂಸಿಕ್, ಓ ಮೈ ಗಾಡ್, ಗೂಸ್ ಬಂಪ್ಸ್. ನಾನು ಗಿಡ 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 ಎದೆ ಎಲ್ಲ ಹೊಡ್ಕೊತಾ ಇದೆ, ಗೂಸ್ ಬಂಪ್ಸ್. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ಈ ಹೊತ್ತು ನನ್ನ ಜೊತೆಗೆ ಇಡೀ ಪೀಟರ್ ತಂಡ ಇದೆ. ಪೀಟರ್ ಆಲ್ರೆಡಿ ರಾಜ್ಯದಾದ್ಯಂತ ಯಶಸ್ವಿಯಾಗಿ ಪ್ರದರ್ಶನ ಆಗ್ತಾ ಇದೆ. ಈ ಸಿನಿಮಾ ರಿಲೀಸ್ಗೂ ಬಿಫೋರೇ ಒಂದಷ್ಟು ರಿವ್ಯೂಸು, ಜನರ ಮಾತು ನೀವೆಲ್ಲ ಕೇಳಿದ್ದೀರಾ, ರಿವ್ಯೂಸ್ ಆಲ್ರೆಡಿ ನೋಡ್ತಾ ಇದ್ದೀರಾ. ನಾನು ಕೂಡ ಸಿನಿಮಾ ನೋಡಿದ್ದೀನಿ. ಸಿನಿಮಾ ನೋಡಿ ಒಂದಷ್ಟು ವಿಶೇಷವಾಗಿ ಈ ಸಿನಿಮಾ ಬಗ್ಗೆ ನಂಗೆ ಕುತೂಹಲ ಇದೆ, ಇದು ಹೆಂಗೆ ಮಾಡಿದ್ರು ಏನು ಅಂತ. ಅದರ ಜೊತೆಗೆ ಅಂದರೆ ನಿಮ್ಗೆ ತುಂಬ ಕುತೂಹಲ ಹುಟ್ಟಿಸೋವಂಥ ತುಂಬ ವಿಷಯಗಳಿದೆ. ಎಲ್ಲವನ್ನೂ ಒಂದೊಂದಾಗಿ ತಂಡದ ಜೊತೆಗೆ ಬಿಡಿಸ್ತಾ ಹೋಗ್ತೀನಿ. ನನಗೆ ಆ್ಯಕ್ಚುಲಿ ಇವರು ಹೆಸರುಗಳೆಲ್ಲ ಮರ್ತೋಗಿದೆ ಆ್ಯಕ್ಚುಲಿ ಸಿನಿಮಾ ನೋಡಿದ್ಮೇಲೆ. ನನಗೆ ಇಲ್ಲಿ ರಾಧಾ ಕಾಣಿಸ್ತಾ ಇದ್ದಾರೆ, ಪೀಟರ್ ಇದ್ದಾರೆ ಆ್ಯಂಡ್ ಇವರು ಡೈರೆಕ್ಟ್ರು, ಅಲ್ಲಿ ಋತ್ವಿಕ್ ಇದ್ದಾರೆ, ಋತ್ವಿಕ್ ಮ್ಯೂಸಿಕ್ ಡೈರೆಕ್ಟರ್ ಆಬ್ವಿಯಸ್ಲಿ, ಆ್ಯಂಡ್ ಮೀರಾ. ನಂಗೆ ನಿಜ ಹೇಳ್ತೀನಿ, ಸಿನಿಮಾ ನೋಡಿದಾಗಿಂದ ನಾನು ಇವ್ರ ಹೆಸರು ಮಾತಾಡ್ಸೋಕೋದ್ರೆ ಮೀರಾ ಅಂತಲೇ ಬರ್ತದೆ. ಸೊ ಅಂದರೆ ಯಾವಾಗ್ಲೂ ಒಂದು ಸಿನಿಮಾ ಮನಸ್ಸಲ್ಲಿ ಉಳ್ಕೊಳ್ಳೋದು ಯಾವಾಗ ಅಂತಂದರೆ, ಅಂದರೆ ಅದು ಸಿನಿಮಾ ಚೆನ್ನಾಗಿದೆ ಅಂತ ಅನ್ಸೋದಕ್ಕೆ ಒಂದು ಸಿನಿಮಾ ನೋಡಿ ಆಚೆ ಬಂದಾಗ ಆ ಕ್ಯಾರೆಕ್ಟರ್ಗಳೆಲ್ಲ ನಮ್ಮ ನೆನಪಲ್ಲಿರುತ್ತೆ. ಒಂದಷ್ಟು ಸೌಂಡ್ಸ್ ನಮ್ಮಲ್ಲಿ ಕಿವಿಲಿ ಗುಣಗ್ತಾನೆ ಇರುತ್ತೆ. ಇನ್ನು ಒಂದಷ್ಟು ದೃಶ್ಯಗಳು ನಮ್ಮನ್ನು ಕಾಡೋಕ್ಕೆ ಶುರು ಮಾಡ್ತಾರೆ. ಅಂದರೆ ಒಂದು ದಿನ ಅಲ್ಲ, 2 ದಿನ ಅಲ್ಲ, ನಾನು ಸಿನಿಮಾ ನೋಡಿ ಆಲ್ಮೋಸ್ಟ್ ತುಂಬ ದಿನ ಆಯಿತು. ಬಟ್ ಈವೊಂದು ನನಗೆ ನಿಮ್ಮನ್ನೆಲ್ಲ ನೋಡಿದಾಗ ಆ ಪಾತ್ರಗಳ ಹೆಸರೇ ಬರ್ತಿದೆ. ಸೊ ಅಂದರೆ ಅದರದ್ದು ಇಂಪ್ಯಾಕ್ಟ್ ಹೆಂಗಾಗಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಸಾಕಷ್ಟು ಸಿನಿಮಾಗಳು ಆ ಥರ ಆಗಲ್ಲ. ಆ ಥರದ್ದು ಆಗಿರೋ ಸಿನಿಮಾ ನನ್ನ ಒಂದು ಬಿಲೀಫ್ ಏನಂತಂದರೆ, ಒಂದು ಸಿನಿಮಾ ಇಷ್ಟ ಆಗಿದೆ ಅನ್ನೋದಕ್ಕೆ ಇದೇ ಉದಾಹರಣೆ. ನನ್ನ ಸಿನಿಮಾದಿಂದ ಆಚೆ ಬಂದರೂ ನನಗೆ ಪಾತ್ರಗಳು ನೆನಪಿದೆ, ಆ ಸೌಂಡ್ ನನಗೆ ಇನ್ನೂ ಮತ್ತೆ ಮತ್ತೆ ಕೇಳಬೇಕು ಅನ್ನಿಸ್ತಿದೆ, ಅದು ನನ್ನ ತಲೆಯಲ್ಲಿ ಓಡ್ತಾ ಇದೆ ಲೂಪಲ್ಲಿ ಅಂತಂದರೆ ಆ ಸಿನಿಮಾ ಚೆನ್ನಾಗಿದೆ ಅಂತ ಅರ್ಥ. ನಾನು ಯಾವಾಗಲೂ ಹಂಗೆ ಬಿಲೀವ್ ಮಾಡೋದು. ಸೊ ಪೀಟರ್ ಆ ವಿಚಾರಕ್ಕೆ ನನಗೆ ಇನ್ನೂ ಲೂಪಲ್ಲಿದೆ. ಸೊ ಇದು ನನ್ನ ಒಂದು ವಿಮರ್ಶೆ, ಸಮ್ಮರಿ ಸಿನಿಮಾ. ಇದನ್ನ ಡಿಫೈನ್ ಮಾಡಕ್ ಆಗ್ತಿಲ್ಲ ನನಗೆ. ಇದು ಕೇಳೋದಕ್ಕೆ ತುಂಬಾ ಖುಷಿ ಆಗ್ತದೆ. ಅಂದ್ರೆ ಇದನ್ನ ನಾನು ಲವ್ ಸ್ಟೋರಿ ಅಂತ ಡಿಫೈನ್ ಮಾಡ್ಲಾ, ಇದು ನಮ್ಮ ನೆಲದ ಕತೆ, ಸೊಗಡು ಭರಿತ ಸಿನಿಮಾ ಅಂತ ಹೇಳ, ಒಂದು ಥ್ರಿಲ್ಲರ್ ಅಂತ ಹೇಳ, ಒಂದು ಅದೇ ಹೇಳ್ದಂಗೆ ಮಿಸ್ಟ್ರಿ ಅಂತ ಹೇಳ, ಇದನ್ನ ಡಿಫೈನ್ ಮಾಡಕ್ ನಂಗೆ ಕೈಯಲ್ಲಿ ಆಗ್ತಿಲ್ಲ. ಬಟ್ ಒಂದು ಒಳ್ಳೆ ಸಿನಿಮಾ, ಒಂದು ಫೀಲ್ ಗುಡ್ ಸಿನಿಮಾ ಆ್ಯಂಡ್ ಸೀಟಲ್ಲಿ ಕೂರಿಸುವಂಥ ಸಿನಿಮಾ. ನಾನು ಏನು ಈ ಡ್ಯೂರೇಷನ್ ಇತ್ತು ಸಿನಿಮಾ, ಅಪ್ ಟು ಇಂಟರ್ವಲ್ 1 ಪಾರ್ಟ್ ಕೂತ್ಕೊಂಡಿದ್ರೆ, ಇಂಟರ್ವಲ್ ಆದಮೇಲೆ ಇನ್ನೊಂದು ಪಾರ್ಟು ತುಂಬ ಅಚ್ಚುಕಟ್ಟಾಗಿ ತೊಗೊಂಡೋಗಿದ್ದಾರೆ. ಮತ್ತು ತುಂಬ ಮೆಚೂರಿಟೀಸ್ ಇದೆ ಈ ಸಿನಿಮಾಲಿ. ಅಂದರೆ ಟೆಕ್ನಿಕಲ್ ವರ್ಕ್ ಆಗಿರ್ಬೋದು, ಅಥವಾ ಸ್ಕ್ರಿಪ್ಟಿಂಗ್ ಆಗಿರ್ಬೋದು, ಸ್ಕ್ರೀನ್ ಪ್ಲೇ ಆಗಿರ್ಬೋದು, ತುಂಬ ಮೆಚೋರ್ಡಾಗಿ ಆಗಿರೋಂಥ ಒಂದು ಪ್ರಾಡಕ್ಟ್. ಎಸ್ಪೆಷಲಿ ಟೆಕ್ನಿಕಲಿ ತುಂಬ ಹೆಮ್ಮೆಯಿಂದ ಹೇಳ್ಕೊಬೋದು. ನಾವು ಮೊನ್ನೆ ಪ್ರೆಸ್ ಮೀಟಲ್ಲಿ ಹೇಳ್ತಾ ಇದ್ರು ಜಾನ್ವಿ, ಅಂದರೆ ಮಲಯಾಳಮಲ್ಲಿ ಅಂದರೆ ತುಂಬ ಹೆಮ್ಮೆ ಪಡುವಂಥ ಒಂದಷ್ಟು ಸಿನಿಮಾಗಳು ನಾವು ಅಲ್ಲಿ ಬರ್ತಿದ್ದೆ, ಇಲ್ಲಿ ಯಾಕೆ ಬರ್ತಿಲ್ಲ, ಈ ಥರದ್ದೆಲ್ಲ ಮಾತಾಡ್ತಾರೆ. ಅಲ್ಲ ಇಲ್ಲಿ ಇದನ್ನು ನೋಡಿದ್ರೆ ಅವರು ಮಾಡ್ತಾರೆ ಈ ಥರ. ಆ್ಯಕ್ಚುಲಿ ನಿಮ್ಮದು ಡಬ್ಡ್ ವರ್ಷನ್ ಪಬ್ಲಿಸಿಟಿಯಲ್ಲೂ ಹಂಗೇನೋ ಆಗಿದೆ ಅಂತ ಹೇಳಿ, ಮಲಯಾಳಮಿಂದ ಡಬ್ ಆಗಿರೋದು. ಮಲಯಾಳಮಿಂದ ಡಬ್ಬ ಅದು ಚಾನ್ಸೇ ಇಲ್ಲ, ಕನ್ನಡದಿಂದ ಮಲಯಾಳಂಗೆ ಆಗಿರೋದು. ಅದೇ ಅವರು ಆ ಥರ ನೋಡಿ 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 ಹಂಗೆ ಅನ್ಕೊಂಡದು. ನಮ್ಮ ತರದ ಸಿನಿಮಾ ಇದು ಅಂತ ಅವ್ರಿಗೂ ಅನ್ಸಿರುತ್ತೆ. ಹೌದು. ಸೊ ಆಬ್ವಿಯಸ್ಲಿ ಇಲ್ಲಿಗೆ ಬಂದಾಗ ಇದು ನಮ್ಮ ಸಿನಿಮಾ ಅಲ್ವಾ ಅಂತ ಅವ್ರಿಗೂ ಕನ್ಫ್ಯೂಸ್ ಆಗಿರುತ್ತೆ. ಅಂದರೆ ಕ್ವಾಲಿಟಿ ಆಫ್ ಕಂಟೆಂಟ್ ಮೇ ಬಿ ಅದಕ್ಕೆ ರೀಸನ್ನು. ಈಗ ರವಿ ಹಿರೇಮಠ ಪ್ರೊಡ್ಯೂಸರು, ಸೌಂಡ್ ಇಂಜಿನಿಯರ್, ಡಿಸೈನರು ಆ್ಯಂಡ್ ಡೈರೆಕ್ಟ್ರು, ಇಷ್ಟು ಸಿನಿಮಾಗಳು ನೋಡ್ಕೊಂಬಂದಿರೋಂಥವ್ರು. ಮತ್ತು ದೂರದರ್ಶನದಲ್ಲೇ ಆ ಒಂದು ಸ್ಮೆಲ್ ಕೊಟ್ಟಿದ್ರು ಇವರು. ನನಗೆ ಇಷ್ಟ ಆ ಸಿನಿಮಾ. ಆ್ಯಂಡ್ ಋತ್ವಿಕ್ಕು ಅಷ್ಟೇ. ಅಂದರೆ ಅವ್ರ ವರ್ಕ್ ಬಗ್ಗೆ ನಾನು ತುಂಬ ಫಾಲೋ ಮಾಡ್ತೀನಿ. ನನಗೆ ಯಾವಾಗಲೂ ಇವ್ರಿಗೆಲ್ಲ ಒಂದು ಒಳ್ಳೆ ಭವಿಷ್ಯ ಇದೆ ಅಂತ ಅನ್ಸೋಕ್ಕೆ ಶುರುವಾಗಿತ್ತು. ಬಟ್ ಈ ಸಿನಿಮಾದಿಂದ ಬೇರೆಯೇ ಆಚೆ ಹಾಕಿದಾರ ನೀವು ನಿಮ್ಮ ಒಂದು ಸ್ಕಿಲ್ಸ್ನ. ಎಸ್ಪೆಷಲಿ ಬಿ ಜಿ ಎಮ್ ಮಾತಾಡುತ್ತೆ. ನಾನು ಇನ್ನೊಂದು ಬಂಚ್ ಆಫ್ ಆ್ಯಕ್ಟರ್ಸ್ ಬರ್ತಾರೆ, ಅವ್ರದ್ದು ಕತೆಗಳಿದೆ, ಅದನ್ನ ಅವ್ರ ಜೊತೆ ಮಾತಾಡ್ತೀನಿ. ಸೊ ಇಲ್ಲಿಂದ ಶುರು ಮಾಡೋಣ, ಫಸ್ಟು ಡೈರೆಕ್ಟಿಂದ ಶುರು ಮಾಡೋಣ. ಸೊ ದೂರದರ್ಶನ ಅಂತ ಒಂದು ಸಿನಿಮಾ ಮಾಡ್ತೀರಾ,
ಇವತ್ತಿಗೂ ಆ ಸಿನಿಮಾ ಬಗ್ಗೆ ಅಂದರೆ OTT ನೋಡಿದಾಗಲಿ ತುಂಬ ಒಳ್ಳೆ ಮಾತಿದೆ, ಪ್ರಶಂಸೆಗಳು ಸಿಕ್ಕೋದು. ಪೀಟರ್ ಹುಟ್ಕೊಂಡಿದ್ದು ಹೆಂಗೆ ಅಂತ ಅಂದರೆ, ಒಂದು ಈಗ ಯೂಶ್ವಲಿ ಒಂದು ಸಕ್ಸಸ್ ಸಿಕ್ಕಿದ್ರೆ ಒಂಥರ ಆಯ್ಕೆ ಇರುತ್ತೆ, ಅಥವಾ ಫೇಲ್ ಆದರೆ ಒಂಥರ ಆಯ್ಕೆ ಇರುತ್ತೆ. ಬಟ್ ಇದು ಯಾವುದೂ ಅಲ್ಲ. ಸೊ ಈ ಥರದ ಸಂದರ್ಭ ಇದ್ದಾಗ ಪೀಟರ್ ಕತೆ ಆಯ್ಕೆ ಮಾಡ್ಕೊಂಡಿದ್ದು, ಈ ತಂಡ ಕಟ್ಟಿದ್ದು, ಆ್ಯಂಡ್ ಅಷ್ಟು ಮೆಚೂರ್ಡ್ ಆಗಿ ಪ್ರೆಸೆಂಟ್ ಮಾಡೋಕ್ಕೆ ಹೇಗಾಯ್ತು ಅಂತ. ಮೊದಲನೇದಾಗಿ ಅದೇ ಆ್ಯಂಡ್ ಥ್ಯಾಂಕ್ಸ್ ಟು ಈಚ್ ಆ್ಯಂಡ್ ಎವ್ರಿ ಒನ್. ಈಗ ಸದ್ಯಕ್ಕೆ ಇಲ್ಲಿ ಕೂತಿರುವಂಥ ಆರ್ಟಿಸ್ಟ್ಗಳು ಇವತ್ತೇನು ಜನ ಪ್ರತಿಯೊಬ್ಬರ ಫೇಸ್ ನೋಡಿ ಒಂದು ಎಕ್ಸ್ಪ್ರೆಸಿವ್ ಆಗಿ ಥಿಯೇಟರ್ ಹೋಗ್ತಿರ್ಬೇಕಾದ್ರೆ ತುಂಬಾ ಜನ ಎಲ್ಲ ಮಾತಾಡ್ತಿದ್ದಾರೆ. ಆ್ಯಂಡ್ ಇದನ್ನ ನಾವು ಇನಿಷಿಯಲ್ ಮೀಟಿಂಗ್ ಅಲ್ಲೇ ಹೇಳಿದ್ವಿ, ಸಿನಿಮಾದ ಪಾತ್ರ ನೀವು ಒಂದು ಒಂದು ಏನೋ ಇದು ಮಾಡಿದಾಗ ವಿಡಿಯೋ ಮಾಡಿದಾಗ ಅದರಲ್ಲೂ ಹೇಳಿದ್ರಿ, ಸಿನಿಮಾದಿಂದ ಹೊರಗಡೆ ಬರ್ಬೇಕಾದ್ರೆ ಎಲ್ಲರೂ ಆ ಪಾತ್ರಗಳನ್ನ ಮಾತ್ರ ನೆನ್ಪಿಟ್ಕೋತಾರೆ, ನಟರನ್ನ ನೆನ್ಪಿಟ್ಕೊಳ್ಳಲ್ಲ ಅಂತ. ಸೊ ಇವತ್ತು ಇವರೆಲ್ಲರ ಮುಖದಲ್ಲಿ ಕಾಣಿಸ್ತಾ ಇರೋ ನಗುನೇ ಅದಕ್ಕೆ ಸಾಕ್ಷಿ. ಆ್ಯಂಡ್ ಎಸ್, ದೂರದರ್ಶನ ಆದಮೇಲೆ ತುಂಬ ಒಂಥರ ಚಾಲೆಂಜಿಂಗ್ ಫೇಸ್ ಅದು. ದೂರದರ್ಶನ ಆದಮೇಲೆ ಯಾವ ಥರ ಕತೆ ಮಾಡಬೇಕು, ಹೇಗೆ ಮಾಡಬೇಕು, ಜನಕ್ಕೆ ಹೇಗೆ ತಲುಪಿಸ್ಬೇಕು. ಯಾಕೆಂದರೆ ದೂರದರ್ಶನ ಅಲ್ಲಿಂದ ನಮ್ಮ ಒಂದು ಸಿನಿಮಾ ಇಂಡಸ್ಟ್ರಿಯ ಫೇಸೇ ಚೇಂಜ್ ಆಗಿಬಿಟ್ಟಿತ್ತು ಅಷ್ಟೊತ್ತಿಗೆ. ಈ ಕೋವಿಡ್ ಎಲ್ಲ ಆಯಿತು, ಸಾಕಷ್ಟು ಇದು ಆ್ಯಸ್ ಎ ಡೈರೆಕ್ಟರ್ ನನಗೆ ಅಂತಲ್ಲ, ಅದು ನಟರುಗಳಿಗೂ ಆಗಿದೆ, ನಿರ್ಮಾಪಕರುಗಳಿಗೂ ಆಗಿದೆ, ಆ್ಯಂಡ್ ಸಾಕಷ್ಟು ವಿಭಾಗದಲ್ಲೂ ಆ ಥರದ್ದು ಫೇಸ್ ಒಂದು ಚೇಂಜ್ ಆಗಿದೆ. ಆ ಚೇಂಜ್ ಆದಾಗ ಜನರ ಟೇಸ್ಟ್ ಹೆಂಗಿದೆಯೋ, ಯಾಕೆ ಇಷ್ಟೊಂದು ಬದಲಾಗಿದೆ, ಅಥವಾ ಜನ ಯಾಕೆ ಈಗ ಬೇರೆ ಬೇರೆ ಥರ ಸಬ್ಜೆಕ್ಟ್ನ ಆಯ್ಕೆ ಮಾಡ್ಕೋತಿದ್ದಾರೆ, OTT ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇತ್ತು. ಈ ಥರ ಎಲ್ಲ ಇದ್ದಾಗ ಇಲ್ಲ, ಎಂಡ್ ಆಫ್ ದಿ ಡೇ ವಾಟ್ ಈಸ್ ಸಿನಿಮಾ ಆ್ಯಸ್ ಎ ಪ್ಯೂರ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅನ್ನೋದು ನನ್ನೊಳಗಡೆ ಕೂತಿತ್ತು. ಅದು ಇವರು ಎಲ್ಲ ಅದನ್ನು ಅಗ್ರಿ ಮಾಡ್ತಾರೆ. ಸೊ ಸಿನಿಮಾ ಅಂತ ಪ್ರಿಪೇರ್ ಆಗೋದೆ ಅಥವಾ ಸಿನಿಮಾ ಅಂತ ರೆಡಿ ಆಗೋದೆ ಅದನ್ನು ಥಿಯೇಟ್ರಲ್ಲಿ ಪ್ರೊಜೆಕ್ಟ್ ಮಾಡೋದಕ್ಕೆ. ಯಾಕೆಂದರೆ ಈಗ ನಾವು ಸೌಂಡ್ 5.1 ಮಾಡ್ತೀವಂದರೆ ಅದನ್ನು ಯಾವುದೋ ಮೊಬೈಲ್ಗೋ ಟೆಲಿವಿಷನ್ಗೂ ನಾವು ಮಾಡೋಕ್ಕಾಗಲ್ಲ. ಸೊ ಯಾಕೆ 5.1 ಸೌಂಡ್ ಡಿಸೈನ್ ಮಾಡಿ 1-1.5 ತಿಂಗಳು ಡಿಸೈನ್ ಮಾಡ್ತೀವಿ, 1 ತಿಂಗಳು ಮಿಕ್ಸ್ ಮಾಡ್ತೀವಿ, ಇದೆಲ್ಲ ಮಾಡೋದು ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಕೊಡೋದಕ್ಕೆ. ಯಾಕೆಂದರೆ ಆ ಸ್ಕ್ರೀನಿಗೆ ನಾವು ಏನು ಮಾಡ್ತೀವಿ ಅದನ್ನು ಹೊತ್ತು ತರುವಂಥ ಒಂದು ಕ್ವಾಲಿಟಿ ಇರುತ್ತೆ. ಸೊ ಆ ಥರ ಇದ್ದಾಗ ಈ ಥರ ಎಲ್ಲ ತಳ್ಕೊಂಬಳಕ ಏನೇನೋ ನಡೀತಾ ಇದೆ ಅಂದಾಗ ನನಗೆ ಒಂದೇ ಅನಿಸಿದ್ದು, ಇಲ್ಲ, ಥಿಯೇಟ್ರಿಕಲಿ ಒಂದು ಎಕ್ಸ್ಪೀರಿಯನ್ಸ್ನ ಕೊಡುವಂಥ ಒಂದು ಕತೆ ಮಾಡಬೇಕು, ಆ ಕಥೆನಲ್ಲಿ ಎಲ್ಲವನ್ನ ಆ್ಯಡ್ ಆನ್ ಮಾಡಬೇಕು. ಸೊ ಐ ವಾಸ್ ವೆರಿ ಮಚ್ ಕ್ಲಿಯರ್ ಅಟ್ ದ ಟೈಮ್. ಸೊ ಕತೆ ಅಂತ ಬಂದಾಗ ಆ ಕಥೆನಲ್ಲಿ ಈ ಅಂಶಗಳಿರಬೇಕು, ಈ ಅಂಶಗಳು ಎಲಿವೇಟ್ ಆಗಬೇಕು, ಹೈ ಪಾಯಿಂಟ್ ಇರಬೇಕು. ಈ ಥರದ್ದೆಲ್ಲ ನಾವು ಕತೆ ಟೈಮಲ್ಲೇ ಮಾಡ್ಕೊಂಬಿಟ್ರೆ ನಾನು ಅದನ್ನು ಇಡೀ ಟೀಮು ಕನ್ವೆ ಮಾಡೋಕ್ಕೆ ಈಸಿ ಆಗುತ್ತೆ, ನಟರಿಗೆ ಕನ್ವೆ ಮಾಡೋಕ್ಕೆ ಈಸಿ ಆಗುತ್ತೆ. ಎಲ್ಲವೂ ಈಸಿ ಆದಾಗ ಸಿನಿಮಾ ಈಸಿಯಾಗಿ ರೆಡಿ ಆಗಿಬಿಡುತ್ತೆ ಅನ್ನೋದು. ಸೊ ಹಾಗಾಗಿ ಕತೆ ಬರವಣಿಗೆನಲ್ಲೇ ಏನು ಇವತ್ತು ಇಷ್ಟು ಜನ ಇಷ್ಟು ಪಾತ್ರಗಳ ಬಗ್ಗೆ ಮಾತಾಡ್ತಾರೆ, ಇಷ್ಟು ಜನ ಈ ಸೌಂಡ್ಗಳ ಬಗ್ಗೆ ಮಾತಾಡ್ತಾರೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ಬಗ್ಗೆ ಮಾತಾಡ್ತಾರೆ, ಹಾಡುಗಳ ಬಗ್ಗೆ ಮಾತಾಡ್ತಾರೆ, ಇದೆಲ್ಲ ನಾನು ವಿಷನ್ ಮಾಡಿಬಿಟ್ಟಿದ್ದೆ. ಒಂದು ಸರಿ ಈ ಸ್ಕ್ರಿಪ್ಟ ಎಂಡ್ ಮಾಡೋ ಅಷ್ಟರಲ್ಲಿ ಒಂದು ಸರಿ ನಾನು ವಿಷನ್ ಮಾಡಿಬಿಟ್ಟಿದ್ದೆ. ಈವನ್ ಯಾಕೆ ಇವಾಗ ಬಿಫೋರ್ ರಿಲೀಸ್ ಇಂಟರ್ವ್ಯೂನಲ್ಲಿ ರಾಜೇಶ್ ಆಗಲಿ, ಜಾನ್ವಿ ಆಗಲಿ, ಋತ್ವಿಕ್ ಅಥವಾ ರವೀಕ್ಷ ಅವರು ಅಥವಾ ಇನ್ನುಳಿದಿರೋವಂಥ ಕಲಾವಿದರು ಹೇಳ್ತಾಯಿದ್ರು, ಇಲ್ಲ ಸುಕೇಶ್ ಹಂಗೆ ಮಾಡ್ತಿದ್ರು, ಅದನ್ನು ಕರೆಕ್ಟಾಗಿ ನಮಗೆ ಹೇಳ್ಕೊಡ್ತಾಯಿದ್ರು, ಇದು ಮಾಡ್ತಾಯಿದ್ರು, ಅದು ಮಾಡ್ತಾಯಿದ್ರು. ಸೊ ಎಲ್ಲವೂ ಸಾಧ್ಯ ಆಗಿದ್ದು ಇನಿಷಿಯಲಲ್ಲಿ ನಾವು ಪ್ರಿಪೇರ್ ಆದಾಗ ಮಾತ್ರ. ಯಾಕೆಂದರೆ ಒಬ್ಬ ನಿರ್ದೇಶಕ ಪ್ರಿಪೇರ್ ಆಗಿ ಕೆಲಸಕ್ಕೆ ಇಳಿದಾಗ ಅದನ್ನು ನಟರಿಗೆ ತಲುಪಿಸ್ಬೋದು. ನಟರಿಗೆ ತಲುಪಿಸಿದಾಗ ಅವರು ಅದನ್ನು 100% ಕೊಡ್ಬೋದು. ಯಾಕೆಂದರೆ ಪ್ರತಿಯೊಬ್ಬ ನಟನಿಗೂ ನಾನೊಂದು 80% ಕೊಟ್ಟರೆ ಆ 80ಕ್ಕೆ 20% ಹಾಕುವಂಥ ಕ್ವಾಲಿಟಿ ಇರುತ್ತೆ. ನಮ್ಮ ನಟರು, ನಾವು ಆಯ್ಕೆ ಮಾಡ್ಕೊಂಡಿರೋ ನಟರೇನು ಅಂದರೆ, ನಾವು 20% ಕೊಟ್ಟರೆ 80% ಅವರ ಒಂದು ಎಫರ್ಟ್ನ ಹಾಕಿ ಮಾಡಿರೋವಂಥ ಸಿನಿಮಾ ಇದು. ಸೊ ಹಾಗಾಗಿ ಇವತ್ತು ಜನ ಇಷ್ಟೊಂದೆಲ್ಲ ಮಾತಾಡ್ತಿದ್ದಾರೆ, ಇಷ್ಟೊಂದೆಲ್ಲ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ, ಅದು ಎಲ್ಲವೂ ಕೂಡ ಪ್ರತಿಯೊಬ್ಬ ತಂಡದ ಸದಸ್ಯನ ಎಫರ್ಟಿಂದ ಆಗಿರುವಂಥದ್ದು. ಸೊ ಹಾಗಾಗಿ ಕಮಿಂಗ್ ಟು ದ ಫಸ್ಟ್ ಪಾಯಿಂಟ್, ಇದೆಲ್ಲ ಆಗಬೇಕು ಅಂದರೆ ಇನಿಷಿಯಲಿ ನಾವು ಸ್ಕ್ರಿಪ್ಟಿಂಗಲ್ಲಿ ಮತ್ತು ಪ್ಲ್ಯಾನಿಂಗಲ್ಲಿ, ಎಕ್ಸಿಕ್ಯೂಷನಲ್ಲಿ ರೆಡಿ ಆಗಬೇಕು, ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಡಬೇಕು ಅಂದರೆ. ಹಾಂ ಸರಿಯಾಗಿ ಹೇಳಿದ್ವಿ. ಫುಲ್ಲು ನಾವು ಎಲ್ಲ ಒಳಗೆ ಹೋಗ್ಬಿಟ್ಟಿದ್ವಿ. ಆ್ಯಕ್ಚುಲಿ ಒಳ್ಳೆ ಮಾತಾಡಿದ್ರು. ಏನಂದರೆ ಈ ಡೈರೆಕ್ಟ್ರು ನಾನು ಆ್ಯಕ್ಚುಲಿ
ಫಸ್ಟ್ ಟೈಮ್ ಪೋಸ್ಟ್ ನೋಡಿದಾಗ ಯಾರಿಗೇ ಆಗಲಿ, ಈಗ ನಾವು ಸಿನಿಮಾದ ಒಳಗಿದ್ದೀವಿ, ನಂಗೆಲ್ಲ ಗೊತ್ತಿರೋದ್ರಿಂದ ನಮ್ಗೆ ಅರ್ಥ ಆಗ್ತಿರುತ್ತೆ ಇವ್ರು ಯಾಕೆ ಇವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ, ಯಾಕೆ ಇವ್ರು ಈ ಕತೆಗೆ ಇದನ್ನೇ ತೊಗೊಂಡಿದ್ದಾರೆ ಅಂತ. ಜನರಲ್ ಅಂದರೆ ರಾಜೇಶು ಸೀರಿಯಲ್ ಆ್ಯಕ್ಟ್ರು, ಅವ್ರೇನು ಸಿನಿಮಾ ಮಾಡಿದ್ರೆ ಸೀರಿಯಲ್ನೆಲ್ಲ ಸಿನಿಮಾ ಹೆಂಗೆ ಇದು ಬಂದೇ ಬರುತ್ತೆ. ಈಗ ಈ ಜಾನ್ವಿ ಅವರು ಕಿರುತೆರೆ ಆ್ಯಂಕರ್, ಓಕೆ ಜಾನ್ವಿ ಏನು ಮಾಡಿರ್ಬೋದು, ಸಿಂಪಲ್ಲಾಗಿ ಈ ಥರದೊಂದು ಜನರಲೈಸ್ ಟಾಕ್ ಬರುತ್ತೆ. ಬಟ್ ಆ್ಯಕ್ಚುಲಿ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಇವ್ರನ್ನ ಯಾಕೆ ಆಯ್ಕೆ ಮಾಡಿದ್ದಾರೆ, ಇವ್ರನ್ನ ಯಾಕೆ. ಬಟ್ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮೊಳಗೆ ಇವ್ರು ನೋಡಿದಾರಲ್ಲ ಆ ಸ್ಕಿಲ್ನ, ನಂಗೆ ಅದು ಖುಷಿ ಆಯಿತು. ನಾನು ಅರೆ ಎಷ್ಟು ಚೆನ್ನಾಗಿ ಇವರು ಇದು ಮಾಡಿದ್ವಿ, ಇಷ್ಟು ದಿನ ನೋಡಿದ್ದೀವಿ, ಇವ್ರನ್ನೆಲ್ಲನೂ ನೋಡಿದ್ದೀವಿ, ಬಟ್ ಆ ಥರ ಈ ಪಾತ್ರ ಇವ್ರು ಕೊಡ್ಬೋದು, ಇವ್ರು ಇಷ್ಟು ಪೊಟೆನ್ಷಿಯಲ್ ಇದೆ ಇವ್ರಿಗೆ ಅಂತ ತೋರಿಸಿದ್ರಲ್ಲ, ಅದು ನಂಗೆ ಖುಷಿಯಾಗಿತ್ತು ಪರ್ಸ್ನಲಿ. ನಾನು ರಾಜೇಶ್ಗೆ ಅದೇ ಹೇಳಿದೆ ಫಸ್ಟು ಸಿನಿಮಾ ನೋಡ್ಕೊಂಡು, ನೀವು ಅಂದರೆ ಎಷ್ಟು ದಿನ ರಾಜೇಶ್ ಬಾಲಾಜಿ ಫೋಟೋಸ್ ನಮ್ಮ ಆಫೀಸಿಗೆ ಬಂದಾಗ ಮಾತಾಡ್ತಾ ಇದ್ದ ಕಂಟೆಂಟ್ ಎಲ್ಲ ನೋಡಿದಾಗ, ಇಷ್ಟೆಲ್ಲ ಸ್ಕಿಲ್ಸ್ಕೊಂಡು ಯಾಕೆ ನೀವು ಸಿನಿಮಾ ಮಾಡ್ತಿಲ್ಲ ಅಂತ. ಇಲ್ಲ ಹೊಟ್ಟೆಪಾಡು ಮಾಡಲೇಬೇಕಲ್ಲ ಅಂತ. ಬಟ್ ಈ ಸಿನಿಮಾ ನೋಡಿದಾಗ ಅನಿಸುತ್ತೆ ಈ ವ್ಯಕ್ತಿನೇ ಅಥವಾ ಈ ಪಾತ್ರಕ್ಕೆ ಇವ್ರನ್ನ ಏನಕ್ಕೆ ಆಯ್ಕೆ ಮಾಡಿದ್ರು ಅಂತ. ಅದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಅಂದರೆ ಪೀಟರ್ ಆದಮೇಲೆ ಪೀಟರ್ಗಿರೋ ಸ್ಕಿಲ್ಲು, ಅಂದರೆ ಅದೆರಡದಕ್ಕೂ ಮ್ಯಾಚ್ ಆಗುವಂಥ ಬಾಡಿ ಲ್ಯಾಂಗ್ವೇಜು ಮತ್ತು ಬಾಡಿ ಅಂದರೆ ಎಲ್ಲವೂ ಇದೆ ಅದರಲ್ಲಿ. ಅದು ತುಂಬ ಸೂಕ್ಷ್ಮಗಳಿದೆ ಅದರಲ್ಲಿ, ಅದಕ್ಕೆ ಅಂತ ಅಂದ್ಕೊಂಡೆ. ಆಮೇಲೆ ನೀವು ಅಷ್ಟೇ, ಅಂದರೆ ನಿಮ್ಮ ಒಂದು ಅಂದರೆ ಮೇ ಬಿ ನಭದಿಂದ ಆಚೆ ಹಾಕಿದ್ದೀರಾ ಅನ್ಸುತ್ತೆ ಈ ಸಲ. ಅಂದರೆ ನಾನು ಇದು ಅಂತ ತೋರಿಸಿದ್ದೀರ ಅಂತ ನನ್ಗನ್ಸುತ್ತೆ ವೈಯಕ್ತಿಕವಾಗಿ. ಸೊ ಈ ಕತೆ ಕೇಳಿದಾಗ ಆ್ಯಂಡ್ ಇದ್ರ ಒಳಗೆ ಬಂದಾಗ ಅಂದರೆ ಏನಿತ್ತು ನಿಮ್ಮ ಮನಸ್ಸಲ್ಲಿ ಏನಿತ್ತು ಅಂತ? ಮನಸ್ಸಲ್ಲಿ ಏನೂ ಇಲ್ಲ, ಪರ್ಫಾರ್ಮ್ ಮಾಡಬೇಕು ಅಂತಲೇ ಇದ್ದಿದ್ದು, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಆಲ್ಮೋಸ್ಟ್ ಈ ಸ್ಕ್ರಿಪ್ಟಿಂಗ್ ಲೆವೆಲಲ್ಲಿ ಇದ್ದಾಗಲೇ, ಅಂದರೆ ಅದಕ್ಕಿಂತ ಮುಂಚೆನೇ ನಾವು ಒಂದು ಸಿನಿಮಾ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು. ಆಮೇಲೆ ಇವರು ಕತೆ ಅಪ್ಡೇಟ್ ಮಾಡೋದಕ್ಕೆ ಟೈಮ್ ತೊಗೊಂಡ್ರು. ಯಾವಾಗ ಕತೆ ಅಪ್ಡೇಟ್ ಆಯಿತು ಅವ್ರಿಗೆ ಕೇಳಿದ್ದು ಒಂದೇ, ಹೇಗೆ ಪ್ರಿಪೇರ್ ಆಗಬೇಕು ನಾನು ಅಂತ. ಅವ್ರು ಹೇಳಿದ್ದು ಒಂದೇ, ನೀವು ಈ ಥರ ರೆಡಿ ಆಗಬೇಕು, ಈ ಥರ ಫಿಸಿಕ್ ಬೇಕು, ಇದು ಅಪೀರಿಯನ್ಸ್ ಅಷ್ಟೇ. ನಾನು ರೆಡಿ ಆಗೋಕ್ಕೆ ಶುರು ಆದೆ. ಇವನ್ ಮೂಡ್ ಕೂಡ ಅದೇ ಥರ ಕ್ಯಾರಿ ಮಾಡಿಕೊಂಡು, ಈಗ ನೀವು ನೋಡಿರ್ತೀರ ಫಸ್ಟು ಒಂದು ಮೂಡು, ಅವನ ಎಂಟ್ರಿಯಿಂದ ಹಿಡಿದು ಅವನ ಒಂದು ಲೈಫ್ ಎಕ್ಸಾಸ್ಟ್ ಆಗಿದೆ, ಅವನು ಹೇಗಿರ್ತಾನೆ ಅದನ್ನೆಲ್ಲ ಪ್ರಿಪೇರ್ ಆಗಬೇಕಾಗಿತ್ತು ನಾನು. ಆಮೇಲೆ ಆ ಮೂಡನ್ನ ಕ್ಯಾರಿ ಮಾಡೋದು ಅಷ್ಟು ಈಸಿ ಅಲ್ಲ. ಈಗ ಕಟ್ ಅಂದ ತಕ್ಷಣ ಜೋಕ್ ಮಾಡ್ಕೊಂಡು ನಕ್ಕೊಂಡು ಓಡಾಡಿಕೊಂಡು ಆ ಥರ ಇರೋಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ನಾನು ತುಂಬ ಜನರ ಹತ್ರ ನಾನು ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು, ಎಲ್ಲರೂ ಸಿಕ್ಕಿದವ್ರ ಹತ್ರ ನಾನು ಮಾತಾಡ್ತಿರ್ಲಿಲ್ಲ, ಒಂದು ಗುಡ್ ಮಾರ್ನಿಂಗ್ ಕರೆಕ್ಟಾಗಿ ಹೇಳ್ತಿರ್ಲಿಲ್ಲ, ನಗು ಇರಲಿಲ್ಲ. ಆ ಪೇನ್ ಹಾಗೇ ಕ್ಯಾರಿ ಮಾಡ್ಕೊಂಡು ಹೋಗಬೇಕಾಗಿತ್ತು. ಅದಷ್ಟು ಈಸಿ ಅಲ್ಲ ಒಬ್ಬ ಆ್ಯಕ್ಟ್ರಿಗೆ. ಆಮೇಲೆ ಅದನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡ್ರೆ ಮಾತ್ರ ಅದೆಲ್ಲ ಸಾಧ್ಯ ಆಗ್ತಿತ್ತು. ಪ್ರಾಬಬ್ಲಿ ಇದೆಲ್ಲ ಕಲ್ತ್ಕೊಂಡು ಬಂದಿದ್ದೀವಿ ನಾವು, ಒಂದು ಕ್ಯಾರೆಕ್ಟ್ರಿಗೆ ಇನ್ವಾಲ್ವ್ಮೆಂಟ್ ಎಷ್ಟು ಕೊಡಬೇಕು ಏನು ಎತ್ತ ಅಂತ. ಜೊತೆಗೆ ನಾನು ಹಿಂದಿನ ಸಿನಿಮಾಗಳನ್ನು ನಿರ್ದೇಶನ ಮಾಡ್ಕೊಂಡು ಬಂದಿರೋದಾಗಿರ್ಬೋದು, ಆ ಕ್ಯಾರೆಕ್ಟ್ರಿಗೆ ರೆಡಿ ಆಗಿರೋದಾಗಿರ್ಬೋದು, ತುಂಬ ಕಾಮೆಂಟ್ಗಳು ಕೂಡ ಬಂದಿತ್ತು ನನಗೆ ಬಾಲಾಜಿ ಮಾಡಿದಾಗ. ಅವನೇನು ಅಷ್ಟೊಂದು ಹೊಟ್ಟೆ ಬಿಟ್ಕೊಂಡು ಓಡಾಡ್ತಿದ್ದಾನೆ ಅಂದ್ಕೊಂಡು. ಬಿಟ್ಕೊಂಡಲ್ಲ, ಮಾಡ್ಕೊಂಡಿದ್ದು. ತುಂಬ ಜನ ಗೊತ್ತಿಲ್ಲ. ಯಾಕೆಂದರೆ ಒಬ್ಬ ಫೋಟೋಗ್ರಾಫರಿಗೆ ಏನು ಕ್ಯಾರೆಕ್ಟರ್ ಬೇಕಿತ್ತು ಆ ಕ್ಯಾರೆಕ್ಟರ್ ನಾನು ಇನ್ವಾಲ್ವ್ಮೆಂಟ್ ಕೊಡಬೇಕಾಗಿದ್ದು ಕೊಟ್ಟೆ. ಅದೇ ಥರ ಪೀಟರ್ಗೆ ಒಂದು 2 ಶೇಡ್ ಬರುತ್ತೆ. ಡಿಪ್ರೆಷನ್ ಒಂದು ಥರ ಇರುವಂಥ ಒಂದು ಕ್ಯಾರೆಕ್ಟರ್, ಅದು ಒಂದು ಲವರ್ ಬಾಯ್ ಆಗಿರೋವಂಥ ಒಂದು ಕ್ಯಾರೆಕ್ಟ್ರು. ಎರಡಕ್ಕೂ ಜಸ್ಟಿಫಿಕೇಷನ್ ಕೊಡಬೇಕು, ಅದು ಅಷ್ಟು ಈಸಿ ಅಲ್ಲ. ಸೊ ಅದನ್ನೆಲ್ಲ ಪ್ರಿಪೇರ್ ಮಾಡಿಸಿದ್ದು ಆಬ್ವಿಯಸ್ಲಿ ನಮ್ಮ ಸುಖೇಶ್ ಶೆಟ್ರ, ಇನ್ನೇನೂ ಇಲ್ಲ. ಆಮೇಲೆ ಪ್ರತಿಯೊಂದು ಪಾತ್ರಕ್ಕೂ ಒಂದು ವೇಟೇಜ್ ಅಂತ ಇರುತ್ತೆ. ಇಲ್ಲಿ ನಾಯಕ ನಟಿ ವಿಲನ್ನು ಆ ಕೆಟಗರಿ ನಿಮಗೆ ಸಿಗದೇ ಇಲ್ವಲ್ಲ ಇಡೀ ಸಿನಿಮಾ. ಪ್ರತಿಯೊಬ್ಬರು ಈಗ ಒಬ್ಬರನ್ನ, ಈಗ ರಾಧನ್ ನೋಡ್ತಾ ಇದ್ರೆ ನಿಮ್ಗೆ ಅನ್ಸುತ್ತೆ ಇವರೇ ವಿಲನ್ ಇರಬೇಕು. ಇಲ್ಲ, ಇದು ಈ ಸಿನಿಮಾ ಅಂದ್ರೆ ಈಗ ಪೀಟರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದ್ರೆ ಪೀಟರ್ ಸಿನಿಮಾ ಇದು, ರಾಧಾ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದ್ರೆ ರಾಧಾನೇ ಹೀರೋ, ಮೀರಾ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ಮೀರಾ ಹೀರೋ. ಎಕ್ಸಾಕ್ಟ್ಲಿ. ಇಲ್ಲಿ ಯಾರ ಆಂಗಲ್ ನಾವು ಪಿಕ್ಚರ್ ನೋಡ್ತೀವಿ ಅವರೇ ಹೀರೋ ಇದೆ ಅಂತಂದ್ರೆ, ಐ ಮೀನ್ ಈ ಒಟ್ಟಾರೆ ಕೂಡುವಿಕೆಯಿಂದನೇ ಇವತ್ತು ಸಿನಿಮಾ ಹಿಂಗೆ ಅನಿಸ್ತಾರೆ. ಅಂದ್ರೆ ಕಮರ್ಷಿಯಲ್ ಆಗಿ ನಾನೊಬ್ಬ ಹೀರೋ, ಇವರೊಬ್ರು ಹೀರೋಯಿನ್, ಅವರೊಬ್ರು ಹೀರೋ, ಆ ಥರ ಬರೋದೇ ಅಲ್ವಲ್ಲ ಇಲ್ಲಿ. ಅವ್ರವ್ರದೇ ಆದಂಥ ಒಂದು ಲೈಫ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ, ಒಂದು ಲೈಫ್ ಕೊಟ್ಟಿದ್ದಾರೆ ಒಂದು ಕ್ಯಾರೆಕ್ಟರ್ ಮೂಲಕ. ಅದೇ ನಾನು ಹೇಳಿದೆ, ಅಂದ್ರೆ ಕ್ಯಾರೆಕ್ಟರ್ ಚೆನ್ನಾಗಿ ಸಮ್ ಅಪ್ ಮಾಡಿದ್ದಾರೆ ಅಂತಂದ್ರೆ ಬ್ಯೂಟಿಫುಲ್ ಆಗಿದೆ ಅದು. ಎಸ್, ಇಲ್ಲಿ ನಾವು ಫೇಸ್ ಅಷ್ಟೇ. ಇಲ್ಲಿ ಒಬ್ಬ ಅಂದ್ರೆ ಜನರಲ್ ಆಗಿ ಹೇಳಬೇಕು ಅಂದ್ರೆ ಒಂದು ಫೇಸ್, ಇವನ್ ಹೀರೋನಾ, ಹೀರೋ, ಇವ್ರು ಹೀರೋಯಿನ್, ಹೀರೋಯಿನ್ಸು ಅಷ್ಟೇ. ಬಟ್ ಒಳಗಡೆ ಬಂದ್ಮೇಲೆ ಗೊತ್ತಾಗುತ್ತೆ, ಗುರು ಇದು ಯಾವುದೋ ಬೇರೆ ಪ್ರಪಂಚಕ್ಕೆ ಬಂದಿದ್ದೀವಿ. ಇವನು ಪೀಟರ್ ಒಬ್ಬನೇ ಇಲ್ಲ, ಪೀಟರ್ ಜೊತೆಗೆ ಮೀರಾ, ರಾಧಾ, ಶಂಭು, ಜೆಸ್ಸಿ, ಏನು ತಮಾಷೆನಾ ಅದು ಕ್ಯಾರೆಕ್ಟರ್ಗಳು. ಒಂದೊಂದು ಕ್ಯಾರೆಕ್ಟರ್ಗಳನ್ನು ನೀವು ಯೂಸ್ ಮಾಡ್ಕೊಳ್ಳೋದಿದೆಯಲ್ಲ ಸಿನಿಮಾದಲ್ಲಿ, ಅದೇ ಒಂದು ದೊಡ್ಡ ಯಶಸ್ಸು. ಅದನ್ನು ಈಗ ನೀವೇ ಹೇಳಿದ್ರಿ, ಒಂದು ಇಷ್ಟು ದಿನದ ಹಿಂದೆನೇ ನಾನು ನೋಡಿದ್ದೀನಿ ಸಿನಿಮಾ, ಆದರೂ ನಂಗೆ ಈ ಕ್ಯಾರೆಕ್ಟರ್ಗಳೆಲ್ಲ ನೆನಪಿದೆ. ನೀವೊಬ್ಬರು ಆಡಿಯನ್ ಆಗೇ ಹೇಳ್ತೀರಾ ತಾನೆ? ಮೇರಿ ನಮ್ಮಮ್ಮ. ಸೊ ಆ ವಿಚಿತ್ರವಾದಂಥ ಕ್ಯಾರೆಕ್ಟರ್ಗಳನ್ನು ಸೃಷ್ಟಿ ಮಾಡೋದು ಒಂದು ತುಂಬ ನಾಲೆಜ್ ಇರುವಂಥ, ಇಂಟಲೆಕ್ಚುವಲ್ ಅಂತ ನಾನು ಹೇಳಲ್ಲ, ಬಟ್ ಆ ಪ್ರೊಸೆಸ್ ಗೊತ್ತಿರೋವಂಥ ನಿರ್ದೇಶಕರಿಗೆ ಮಾತ್ರ ಸಾಧ್ಯ. ಅಂದರೆ ಅವರೊಬ್ಬರು ನೀಟ್ ರೈಟರ್ ಆಗಿರಬೇಕು.
ಈಗ ಒಂದು ಹೇಳಿದ್ರು ಇಷ್ಟೊಂದೆಲ್ಲ ಆಳವಾಗಿ ನಮಗೆ ಒಳಗಡೆ ಕರ್ಕೊಂಡೋಗಿ ಎಕ್ಸ್ಪ್ಲೈನ್ ಮಾಡೋದು ಇದೆಯಲ್ಲ, ಇದು ಒಂದೇ ಅಲ್ಲ. ಅವ್ರು ನಮ್ಮ ಪಾತ್ರ ಹೇಳಬೇಕಾದ್ರೂ ಅಷ್ಟೇ ಆಳವಾಗಿ ಹೇಳಿದ್ದಕ್ಕೆ ಪ್ರತಿಯೊಂದು ಪಾತ್ರನೂ ಅಷ್ಟು ನಾವು ಆಳವಾಗಿ ಜೀವಿಸಿದ್ದೀವಿ. ಪ್ರಾಬಬ್ಲಿ ಅದೇ ನಮಗೆ ಹೆಲ್ಪ್ ಆಗಿರೋದು. ಇವರ ಎಲ್ಲ ಅಲ್ಲ, ನನಗೇನಂದರೆ ಒಂದು ಪಾಯಿಂಟಲ್ಲಿ ಹೇಳ್ಬೇಕಾರೆ ಈಸಿಯಾಗಿ ಮಾತಾಡೋದಲ್ಲ, ಅಂದರೆ ನಾನು ಆಗಲೇ ಹೇಳ್ದಂಗೆ ಸೀರಿಯಲ್ ಏನು ಹೀರೋ ಬಿಡೋ ಈ ಬಟ್ ಪಿಕ್ಚರ್ ನೋಡಿದಾಗ ಅನ್ಸುತ್ತೆ ಪಶ್ಚಾತ್ತಾಪ ಆಗುತ್ತೆ ಅವ್ರಿಗೆಲ್ಲ. ಮಿಸ್ ಮಾಡ್ಕೊಂಡಿದ್ದೆ. ನಾನು ಪ್ರತಿ ಸರಿ ಡೈರೆಕ್ಟರ್ ಕೇಳಿರ್ಬೋದು, ಏನು ರೀ ಹೀರೋ ಇಲ್ವಾ? ನಾನು ಪ್ರತಿ ಸರಿ ರಾಜೇಶ್ ಹೇಳ್ತಿದ್ದೆ ಫೋನ್ ಮಾಡಿದಾಗ. ನಾನೇನು ಅಂದರೆ ತುಂಬ ಹಠ, ಅಂದರೆ ಇಲ್ಲ ಇದನ್ನು ನಾವು ಯಾಕೆಂದರೆ ನಾನು ಸರಿಯಾಗಿ ವರ್ಕ್ ಮಾಡಿದ್ರೇ ಈ ಸಿನಿಮಾಗೊಂದು ವ್ಯಾಲ್ಯೂ ಕ್ರಿಯೇಟ್ ಆಗುತ್ತೆ. ನಾನೇ ಸರಿಯಾಗಿ ಬೇಕಾಬಿಟ್ಟು ಇದ್ದಾಗ ಆಗುತ್ತೆ ಬಿಡು, ಏನೋ ಒಂದು ಆಗುತ್ತೆ ಬಿಡು ಅಂತಂದಾಗ ಆ ಪ್ರಾಡಕ್ಟಿಗೆ ವ್ಯಾಲ್ಯೂ ಕ್ರಿಯೇಟ್ ಆಗಲ್ಲ. ಸೊ ವ್ಯಾಲ್ಯೂ ಕ್ರಿಯೇಟ್ ಆಯಿತು ಅಂದರೆ ಆರ್ಟಿಸ್ಟ್ಗಳು, ಟೆಕ್ನಿಷಿಯನ್ಸ್ಗಳು ಕೆಲಸ ಮಾಡಿದಂಥ ಅಷ್ಟೂ ಜನಕ್ಕೆ ಒಂದು ವ್ಯಾಲ್ಯೂ ಕ್ರಿಯೇಟ್ ಆಗುತ್ತೆ, ಒಂದು ಹೆಮ್ಮೆಯ ಸಿನಿಮಾ ಆಗೇ ಆಗುತ್ತೆ. ಬಟ್ ಅದು ಆಗಲೇಬೇಕು ಅಂತಲೇ ಇದಕ್ಕೆ ಹಠ ಬಿದ್ದೇ ಕೆಲಸ ಮಾಡಿದ್ದು ಒಂದು. ಇನ್ನೊಂದು, ರಾಜೇಶ್ ಅವಾಗವಾಗ ಕಾಲ್ ಮಾಡ್ತಾಯಿದ್ರು, ಶೆಟ್ರೆ ಹೆಂಗೆ ಏನೋ ಎತ್ತಾ ಹೇಗೆ ನಾನು ಒಂದೇ ಹೇಳ್ತಾಯಿದ್ದು, ರಾಜೇಶ್ ತಲೆ ಕೆಡಿಸ್ಕೋಬೇಡಿ, ಈ ಸಿನಿಮಾ ನಿಮಗೆ ತಗೊಂಬಂದು ಕೊಡೋ ಇಮೇಜೇ ಬೇರೆ, ಅದನ್ನು ನಂಬ್ಕೊಂಡಿರಿ. ಯಾರು ಏನೇ ಹೇಳಿದ್ರೂ ತಲೆ ಕೆಡಿಸ್ಕೋಬೇಡಿ, ಏನೇ ಹೇಳಿದ್ರೂ ಯೋಚನೆ ಮಾಡಬೇಡಿ. ಈ ಸಿನಿಮಾದಿಂದ ಒಬ್ಬ ಪ್ರಾಪರ್ ನಾಯಕ ನಟನಾಗಿ ನಿಂತ್ಕೊಳ್ಳುವಂಥ ಎಲ್ಲ ಥರ ರೆಡಿ ಆಗ್ತಿದೆ, ತಲೆನೇ ಕೆಡಿಸ್ಕೋಬೇಡಿ. ಆ್ಯಂಡ್ ಅವ್ರಿಗೂ ನಂಬಿಕೆ ಇತ್ತು ಇದೇನೋ ಒಂದು ಆಗುತ್ತೆ. ನನಗೆ ಅನ್ಸಿದೆ ಅಂದರೆ ಆ ಕತೆ ಕಂಪ್ಲೀಟ್ ಅದು ಆಗಲೇ ಹೇಳಿದ್ನಲ್ಲ, ಯಾರ ಪರ್ಸೆಪ್ಷನ್ ನೋಡೋದು ಸ್ಕ್ರಿಪ್ಟು ಸಖತ್ ಸ್ಟ್ರಾಂಗ್ ಆಗಿ ಬಂದಿದೆ. ಅಂದರೆ ಆ ಸ್ಕ್ರಿಪ್ಟ್ ಅಷ್ಟು ಚೆನ್ನಾಗಿ ತೊಗೊಂಡಿದೆ, ಆ ಪ್ಲೇಸ್ಮೆಂಟ್ಗಳನ್ನ, ಅದು ಚೆನ್ನಾಗಿ ವರ್ಕ್ ಆಗಿದೆ. ಈಗ ಚಾಲೆಂಜಸ್ ಇರೋದೇನು ಅಂತಂದರೆ, ಈ ಸಿನಿಮಾ ಹೊರಗಡೆ ಬಂತು, ಜನ ಮೆಚ್ಕೊಂಡಿದ್ದಾರೆ, ಬರೋರು ಬರ್ತಾ ಇದ್ದಾರೆ, ಎಲ್ಲ ಓಕೆ. ಈಗ ನೆಕ್ಸ್ಟ್ ಸ್ಟೆಪ್ಪೇ ಇರೋದು ವಾಟ್ ನೆಕ್ಸ್ಟ್ ಅನ್ನೋದು. ಅದಕ್ಕೂ ಕೂಡ ನಮಗೆ ಎಲ್ರಿಗೂ ಒಂಥರ ಒಂದು, ಈಗ ಹೆಂಗೆ ಅಂತಂದರೆ ಇಂಥ ಒಳ್ಳೆಯ ಸಿನಿಮಾ ಕೊಟ್ಟಾಗ ವಾಟ್ ನೆಕ್ಸ್ಟ್ ಗುರು ಅನ್ನೋ ಥರ ಬರುತ್ತೆ ಗೊತ್ತಾ. ತುಂಬ ಚಾಲೆಂಜಸ್ ಅದು. ಈಗ ಪೀಟರ್ ಥರ ಸಿನಿಮಾಗಳು ಮತ್ತೆ ಹುಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಒಂದು ಗೆದ್ದಿದ ತಕ್ಷಣ ಒಂದು ಡೋರ್ ಓಪನ್ ಆದಾಗ ಅದನ್ನು ನುಗ್ಗೋಕ್ಕೆ ಪ್ರಯತ್ನ ಮಾಡ್ತಾರೆ ಎಲ್ಲರೂ. ನಾನು ಓಕೆ ನುಗ್ಲಿ, ಬಟ್ ಜೊತೆಗೆ ವಿಭಿನ್ನವಾಗಿ ನುಗ್ಲಿ ಅಂತ ಅಷ್ಟೇ. ಈಗ ಡೋರ್ ಓಪನ್ ಆಗಿದೆ, ಸರಿ ನಾವು ಮಾಡಿಕೊಟ್ಟಿದ್ದೀವಿ, ವಾಟ್ ನೆಕ್ಸ್ಟ್ ಅಂದರೆ ಮತ್ತೆ ಇದೇ ಥರ ಇನ್ನೊಂದು ನೆಕ್ಸ್ಟ್ ಮಾಡಬೇಕು. ಆ್ಯಕ್ಚುಲಿ ನಾನು ಜಾನ್ವಿಗೆ ಅಪ್ರಿಷಿಯೇಟ್ ಮಾಡ್ಬೇಕಂದ್ರೆ, ಕಾಡೋ ಅಂಥ ಕ್ಯಾರೆಕ್ಟರ್ ಮತ್ತು ಅಷ್ಟು ಇಂಪ್ಯಾಕ್ಟ್ ಸೆಕೆಂಡ್ ಹಾಫಲ್ಲಿ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ. ಅಂದರೆ ಏನೂ ಐಡಿಯಾ ಇಲ್ಲದೆ ಸಿನಿಮಾಗೆ ಹೋಗಿದ್ದು, ಕೂತ್ಕೊಂಡಿದ್ದು ಸಿನಿಮಾ ನೋಡೋಕ್ಕೆ. ತುಂಬ ದೊಡ್ಡ ಇಂಪ್ಯಾಕ್ಟ್ ಮಾಡುತ್ತೆ ಆ ಕ್ಯಾರೆಕ್ಟ್ರು, ಮತ್ತು ಆ ಡೈಲಾಮಗಳನ್ನ ಕ್ರಿಯೇಟ್ ಮಾಡುತ್ತೆ ಆ ಕ್ಯಾರೆಕ್ಟ್ರು. ಸೊ ಮಾಡುವಂಥ ಹೊತ್ತಲ್ಲಿ ಮತ್ತು ಕೆಲವೊಂದು ಸೀಕ್ವೆನ್ಸು, ಕೆಲವೊಂದು ಸೀನ್ಸ್ ಇದೆ, ಅಂದರೆ ನಟಿಯಾಗಿ ತುಂಬ ಗಟ್ಸ್ಬೇಕು ಅನ್ನೋ ಥರ, ಆ ಥರದ್ದು ನಿಂತ್ಕೊಳ್ಳೋದು, ಅದು ನೋಡ್ಬೇಕಾದ್ರೆ ಒಂಥರ ರೋಮಾಂಚನ. ಮತ್ತು ಅದಕ್ಕೆ ತಕ್ಕಂತೆ ಋತ್ವಿಕ್ ಆಮೇಲೆ ಅದೇ ಸಿನಿಮಾ ನೋಡಲೇಬೇಕಾದ್ರೆ ನಾನು ತುಂಬ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಆ್ಯಂಡ್ ಜಾನ್ವಿ ಆ್ಯಸ್ ಎ, ನೀವು ತುಂಬ ಸಿನಿಮಾದ ಒಳಗಡೆ ತೊಡಗಿಸ್ಕೊಂಡಿದ್ದೀರಾ, ತುಂಬ ಸಿನಿಮಾಗಳ ಕೆಲಸ ಮಾಡಿದ್ದೀರಾ, ಒಂದು ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡಿದ್ದೀರಾ. ಅದು ನಟಿಯಾಗಿ ಈ ಥರದೊಂದು ಪಾತ್ರ ನಿಮ್ಗೆ ನರೇಟ್ ಮಾಡಿದಾಗ ಆ್ಯಂಡ್ ಇದ್ರ ಒಳಗಡೆ ಬಂದಾಗ ಮೇಕಿಂಗ್ ಹಂತದಲ್ಲೇ, ಈಗ ನಾವೆಲ್ಲ ಮಾಡೋರಿಗೆ ಒಂದು ಹಂತದಲ್ಲೇ ಗೊತ್ತಾಗುತ್ತೆ. ಈಗ ನನಗೆ ಈ ಪ್ರೋಗ್ರಾಮ್ ಈ ಮಾತುಕತೆ ವರ್ಕ್ ಆಗುತ್ತೆ ಇಲ್ಲ ನಂಗೆ ಗೊತ್ತಾಗ್ತಿರುತ್ತೆ. ಸೇಮ್ ವೇ ನಿಮಗೆ ಸಿನಿಮಾ ಮಾಡೋ ಅಂಥ ಹೊತ್ತಲ್ಲಿ ಆ ಥರದ್ದೆಲ್ಲ ಅನ್ಸುತ್ತಲ್ಲ, ಸೊ ನಿಮ್ಗೆ ಹಿಂಗೆ ಫೀಲ್ ಆಗ್ತಿತ್ತು ಆ ಟೈಮಲ್ಲಿ? ಫಸ್ಟ್ಲಿ ಡೈರೆಕ್ಟ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ. ನಮ್ಮ ಯಾರೆಲ್ಲ ಆಡಿಯನ್ಸ್ ನೋಡ್ಕೊಂಬಂದರು ಸಿನಿಮಾ, ರಾಧಾ ಎಂಥ ಕ್ಯಾರೆಕ್ಟರು, ನಾನು ನಿಮ್ಮ ಥರ ಆಗಬೇಕು, ಹಿಂಗಿರಬೇಕು, ಹಿಂಗಿದ್ರೇ ಸರಿ ಅಂತ ಹೇಳ್ತಾ ಇದ್ದಾಗ ಐ ಫೀಲ್ ಸೋ ಗುಡ್. ಓಕೆ, ಆ ಕ್ಯಾರೆಕ್ಟರ್ನ ನಾನು ಜೀವಿಸಿದ್ದೀನಿ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಇಂಥ ಒಳ್ಳೆ ಕ್ಯಾರೆಕ್ಟರ್ ನನಗೆ ಕೊಟ್ಟಿದ್ದಕ್ಕೆ. ಆ್ಯಂಡ್ ಇದನ್ನು ನಾನು ಮರ್ಯಾದಿಲ್ಲ, ನಾನು ತುಂಬ ಕಡೆ ಹೇಳಿದ್ದೀನಿ, ಇದು ನನ್ನ ಫಸ್ಟ್ ಮೂವಿ ಅಂತಲೇ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟು ದಿನ ನೋಡಿದ ಜಾನ್ವಿನೇ ಬೇರೆ, ಇನ್ನು ಮುಂದೆ ನೋಡ್ತಿರೋ ಜಾನ್ವಿನೇ ಬೇರೆ. ಸೊ ಐ ಆಮ್ ಬ್ಲೆಸ್ಡ್ ಟು ಸೇ ದಿಸ್. ನೀವು ಹೇಳ್ದಂಗೆ ಸೆಕೆಂಡ್ ಹಾಫ್ ದ ಜರ್ನಿ ನನಗೆ ಆ್ಯಕ್ಚುಲಿ ನರೇಟ್ ಮಾಡಿದ್ರು, ಬಟ್ ಆ ಸೆಕೆಂಡ್ ಹಾಫಲ್ಲಿ ಅದೊಂದು ಸ್ಟ್ರಾಂಗ್ ಸೀಕ್ವೆನ್ಸ್ ಆಗುತ್ತಲ್ಲ, ನನ್ನ ಒಂದು ಸ್ಟ್ರಾಂಗ್ ಸೈಡ್ ಕಾಣಿಸುತ್ತಲ್ಲ, ಅದು ನಂಗೆ ಈ ಥರ ಇರುತ್ತೆ ಅಂತ ಗೊತ್ತಿಲ್ಲ. ಅದೊಂದು ಆ ಜಾಗದಲ್ಲಿ ಆ ಥರ ಕೊರಿಯೋಗ್ರಾಫ್ ಮಾಡಿ ಈ ಥರ ಔಟ್ಪುಟ್ ಬಂದಿದೆ. ಆ್ಯಂಡ್ ನನಗೆ ಶಾಕು ನೋಡಿದಾಗ ಆ್ಯಸ್ ಎನ್ ಆಡಿಯನ್ಸ್. ನಾನು ಏಪ್ರಿಲ್ 10th ಫಸ್ಟ್ ಟೈಮ್ ಸಿನಿಮಾ ನೋಡಿದಾಗ ಆ ಮ್ಯೂಸಿಕ್, ಓ ಮೈ ಗಾಡ್, ಗೂಸ್ ಬಂಪ್ಸ್, ನಾನು ಗಿಡ 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 ಎದೆ ಎಲ್ಲ ಹೊಡ್ಕೊತಾ ಇದೆ, ಗೂಸ್ ಬಂಪ್. ನನಗೆ ಐ ಮೀನ್ ನಂಬಕ್ ನಾವೇ ನೋಡ್ಕೊಳ್ಳೋದಕ್ಕೆ ಸ್ಕ್ರೀನಲ್ಲಿ ಒಂಥರ ರೋಮಾಂಚನ ಆಗುತ್ತಲ್ಲ. ಐ ಫೆಲ್ಟ್ ರಿಯಲಿ ಗುಡ್. ಇನ್ನೂ ಒಂದಷ್ಟು ಜನ ನೋಡಿರಲ್ವಲ್ಲ, ಅವರಿಗೆ ನಾನು ಬಿಟ್ಕೊಡೋದಕ್ಕೆ ಇಷ್ಟಪಡಲ್ಲ. ಬಟ್ ಯಾ,
ಇಡೀ ಮೂವಿ ನೀವು ಜರ್ನಿ ನೋಡೋದಾದ್ರೆ ನೀವು ಏನು ಅನ್ಕೊಂಡು ಹೋಗಿರ್ತೀರೋ ಥಿಯೇಟ್ರಲ್ಲಿ ಅದಾಗದೇ ಇಲ್ಲ. ಅದಕ್ಕಿಂತ ಇನ್ನೊಂದು ಟ್ವಿಸ್ಟ್ ಅಲ್ಲ ಇವರು ಚೆನ್ನಾಗಿ ಹೇಳಿದ್ರು ನಿನ್ನೆ ನಾವೀಗ ಹಾಡ್ಬಿಟ್ಟಿದೀವಿ, ಟೀಸರ್ ಬಿಟ್ಟಿದ್ವಿ, ಇದೆಲ್ಲ ಬಿಟ್ಟು ಬೇರೆ ಏನೋ ಇದೆ ಅಂತ ಪ್ರೆಸ್ ಮೀಟಲ್ಲಿ ಹೇಳ್ತಾ ಇದ್ರು ಇವರು. ಹೌದು, ಇದೇನು ಅಲ್ಲ, ಇದೆಲ್ಲವೂ ಬಿಟ್ಟು ಬೇರೆ ಏನೋ ಇದೆ. ಬಟ್ ಇದೇನಿದೆಯಲ್ಲ ಇದೆಲ್ಲ ಥಿಯೇಟ್ರಿಕಲಿ ತುಂಬಾ ಒಳ್ಳೆ ಮಜಾ ಕೊಡುತ್ತೆ. ಸಾಂಗ್ಸ್ ಮಾತ್ರ ಥಿಯೇಟ್ರಿಕಲಿ ಮಜಾ ಅಂದ್ರೆ ಮಜಾ. ಅಂಡ್ ಅಂದ್ರೆ ಈಗಾಗಲೇ ಹೇಳ್ತಾ ಇದ್ದೀನಿ ಅಂದ್ರೆ ಈ ಸಿನಿಮಾಲಿ ಒಂದೊಂದು ಈಗ ಪರ್ಸೆಪ್ಷನ್ಗಳ ಬಗ್ಗೆ ಮಾತಾಡಿದ್ವಿ, ಅಂದರೆ ಇದನ್ನ ಬಟ್ ಈ ಸಿನಿಮಾದಲ್ಲಿ ಟೆಕ್ನಿಕಲಿನೂ ಒಂದೊಂದು ವಿಭಾಗನೂ ಅಷ್ಟೇ ಮೆಚೂರ್ಡ್ ಆಗಿದೆ. ಎಸ್ಪೆಷಲಿ ಅದೇ ನಾನು ಈಗ ಮ್ಯೂಸಿಕ್ ಎಲ್ಲ ಹೆಂಗೆ ಸಾಥ್ ಕೊಡ್ತಿದೆ ಅಂದರೆ ಸಿನಿಮಾಟೋಗ್ರಫಿ ಹೆಂಗಿದೆ, ಸಿನಿಮಾ ಕ್ವಾಲಿಟಿ ನೋಡ್ಬೇಕು ಎಷ್ಟು ಖುಷಿ ಇದೆ ಅಂದರೆ ನನಗೆ ವಾವ್ ಅಂತ ಅನಿಸ್ತದೆ. ಅಂದರೆ ಅದೇ ಅಗೇನ್ ಆ ಮಲಯಾಳಮು ಇನ್ನೊಂದು ಮತ್ತೊಂದು ಕಂಪ್ಯಾರಿಸನ್ಸ್ ಅದು ಇದ್ದಾಗ ಅಷ್ಟು ಅಚ್ಚುಕಟ್ಟಾಗಿ ಆ ಕ್ರಾಫ್ಟು ಡಿಸೈನ್ ಆಗಿದೆಯಲ್ಲ, ಪ್ರತಿಯೊಬ್ಬರು ಕೂಡ ತುಂಬ ಹಾನೆಸ್ಟ್ ಎಫರ್ಟ್ ಹಾಕಿರೋದು ಕಾಣಿಸುತ್ತೆ ಸಿನಿಮಾಲಿ. ಏನಿಲ್ಲ, ಒಂದು ಹೇಳಲೇಬೇಕಿಲ್ಲಿ, ಈಗ ಏನು ನಾವು ಅದ್ಭುತವಾಗಿ ಏನು ಕ್ರಿಯೇಟ್ ಮಾಡಿಕೊಟ್ಟಿಲ್ಲ. ನಾನು ಅದರಿಂದ ಇದನ್ನು ವಾವ್ ಓ ಹಂಗಲ್ಲ ಹೇಳ್ತಾರೆ. ಅದು ಕಣ್ಣು ಒಂದು ಡಿಸಿಪ್ಲೈನ್ ಆಗಿ ಒಂದು ಸಿನಿಮಾ ಮಾಡಿದ್ರೆ, ಎಕ್ಸಾಕ್ಟ್ಲಿ ಒಂದು ಒಳ್ಳೆ ಕ್ರಾಫ್ಟ್ ಮಾಡ್ಬೇಕು ಅಂತ ಮಾಡಿದ್ರೆ ಹೆಂಗಿರುತ್ತೆ ಅದಿದೆ. ಎಕ್ಸಾಕ್ಟ್ಲಿ ಜನಕ್ಕೆ ಅಷ್ಟೇ ಬೇಕಾಗಿರೋದು. ಹೌದು ಹೌದು ಅಷ್ಟೇ. ಆಮೇಲೆ ಅವರಿಗೆ ತುಂಬಾ ನ್ಯಾಚುರಲ್ ಆಗಿರೋ ಸಿನಿಮಾಗಳೇ ತುಂಬಾ ಇಷ್ಟಪಡ್ತಾರೆ. ನನಗೂ ಅದೇ ಇಷ್ಟ ಆಗಿದೆ. ಎಕ್ಸಾಕ್ಟ್ಲಿ, ಅದು ನ್ಯಾಚುರಲ್ ಆಗಿ ಈಗ ನಾವು ಏನು ಕಣ್ಣಿಂದ ನೋಡ್ತೀವಿ ಅದನ್ನೇ ಕಟ್ಕೊಟ್ಟಿರೋದು ಹೊರತು ಅಲ್ಲಿ ಯಾವುದೇ ಜಾತ್ರೆ ಆಗಲಿ ಅಥವಾ ಸುಮ್ಮನೆ ಫಿಲ್ಮ್ ಮಾಡಿರೋದಾಗಲಿ ಇಲ್ವೇ ಇಲ್ಲ. ಆಮೇಲೆ ಅಲ್ಲಿರೋ ಲೊಕೇಶನ್ಗೆ ಆ ಮೋಡ, ಮಳೆ, ಮಿಸ್ಟು, ಆಮೇಲೆ ಏನಂತಾರೆ ಗುಡ್ಡ, ಬೆಟ್ಟ, ಅದೆಲ್ಲ ಏನು ಅಷ್ಟು ನ್ಯಾಚುರಲ್ ಆಗಿ ಸುಮ್ಮನೆ ಪೇಂಟ್ ಮಾಡ್ದಂಗೆ ಇದೆ. ಅದು ಮಾಡೋದಷ್ಟು ಈಸಿ ಅಲ್ಲ. ಅದಕ್ಕೆ ಅದರದೇ ಆದಂಥ ಒಂದು ಟೆಕ್ನಿಕಾಲಿಟಿ ಬೇಕು. ಅದು ಮಳೆ ಮಳೆ ಒರಿಜಿನಲ್ ಮಳೆನೇ. ಒರಿಜಿನಲ್ ಮಳೆ ನಿಮ್ದು ಇಂಟ್ರೊಡಕ್ಷನ್ ಆ ನೈಟ್ ಫೈಟ್ ನೋಡ್ಬೇಕಾರೆ ನಂಗೇನು ಇಲ್ಲ ಆಗ್ತಾ ಇದೆ ಅನ್ನೋ ಥರ, ಅಂದ್ರೆ ಆಟೋ ಅಂದ್ರೆ ಆ ಥರದ್ದೊಂದು ಫೀಲ್ ಆಗ್ತದೆ. ನೀವು ನಂಬಲ್ಲ, ನಾನು ಆ್ಯಕ್ಚುಲಿ ಅಲ್ಲೊಂದು ಸ್ವಲ್ಪ ಏನಾರು ಒಂದು ಸ್ವಲ್ಪ ಆ್ಯಕ್ಷನ್ ಇನ್ನೂ ಸ್ವಲ್ಪ ಜಾಸ್ತಿ ಮಾಡೋಣ, ಗೋಡೆ ಎಗರೋಣ, ಅದು ಇದು ಅಂತ ನಾನು ಅಂದೆ. ಬೇಡ ಬೇಡ, ಇಷ್ಟೇ ಬೇಕು. ರಾಜೇಶ್ ನೀವು ತಲೆ ಕೆಡ್ಸ್ಕೊಬೇಡಿ. ನನಗೆ ಈ ಪಾಯಿಂಟಿಗೆ ನಾನು ಹೇಳ್ತೀನಿ, ಇವ್ರು ಬೈಕಲ್ಲಿ ಬೀಳ್ತಾರೆ, ಎಷ್ಟು ನ್ಯಾಚುರಲ್ ಆಗಿದೆ ಅಂದರೆ ಆ ಸೀಕ್ವೆನ್ಸು. ಸಿನಿಮ್ಯಾಟಿಕ್ ಏನೇನು ಬೇಕಾದ್ರೆ ಮಾಡ್ಬೋದು, ಬಟ್ ಡೈರೆಕ್ಟ್ ಅದನ್ನೇನು ಮಾಡಿಲ್ಲ, ತುಂಬ ಲೀಲಾಜಾರವಾಗಿ ಬಿಟ್ಟಿದ್ದಾರೆ. ಅದನ್ನೇ ಇಷ್ಟ ಆಗ್ತಿರೋದು. ಹೌದು. ಅಂಡ್ ಇನ್ನೊಂದು ಆ ಕೇರಳದೊಂದು ಬ್ಯಾಕ್ ಡ್ರಾಪ್ ಬರುತ್ತೆ, ಅಲ್ಲಿ ಫಸ್ಟ್ ರೀಲಲ್ಲೇ ಬರುತ್ತೆ, ಕಾಸರಗೋಡಿಂದ ಏನು ಚೆನ್ನಾಗಿದೆ ಅಂತ ಅನ್ಸೋದು ಅಂದರೆ ಆ ಮೂಮೆಂಟ್ಸು, ಸಣ್ಣ ಸಣ್ಣ ವಿಷಯಗಳು ತುಂಬ ಇದೆ ಸಿನಿಮಾದ ಒಳಗಡೆ, ಅದು ಮೆಟಾಫರ್ಗಳು ತುಂಬ ಇದೆ. ಅದನ್ನ ನೋಡಿದಾಗ ಗೊತ್ತಾಗುತ್ತೆ. ಆಡಿಯೋ ಕಂಪನಿಗಳು ಯಾವುದೇ ಆಗಲಿ ಈ ಥರದೊಂದು ಕ್ವಾಲಿಟಿ, ಈ ಥರದೊಂದು ಔಟ್ಪುಟ್ ತೊಗೊಂಡಾಗ ನಿಜವಾಗ್ಲೂ ಅದನ್ನು ಅವ್ರು ಆ ಥರ ಸ್ವೀಕರಿಸ್ತಾರೆ ಅಂತ ನನ್ನ ಫೀಲಿಂಗ್. ಕೆಲವೊಂದು ನಾವು ಕೂಡ ಮಿಸ್ಟೇಕ್ ಮಾಡ್ತೀವೇನೋ ಅಂತ, ಯಾಕಂದರೆ ಇಲ್ಲಿನವ್ರು ಯಾಕೆ ತೊಗೊಂಡಿಲ್ಲ, ಅಲ್ಲಿನವ್ರು ಯಾಕೆ ತೊಗೊಂಡ್ರು ಅನ್ನೋ ವಿಷಯಕ್ಕೂ. ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ಯಾವುದೋ ಒಂದು ಪಾಯಿಂಟಲ್ಲಿ ಸ್ಟಕ್ ಆದ್ವಿ, ಸಕ್ಕದಾಗಿ ಸ್ಟಕ್ ಆದ್ವಿ ಮಾತ್ರ. ಸರ್ ನನಗೆ 5 ನಿಮಿಷ ಯೋಚನೆ ಮಾಡಿ ಋತ್ವಿಕ್ ಮ್ಯೂಸಿಕ್ ಆಗಲಿ ಆಮೇಲೆ ಮಾತಾಡಿ ಅಂದರು. ರಿಲೀಸ್ ಆಗೋಕ್ಕಿಂತ ಮುಂಚೆಯಿಂದನೂ ಸಿನಿಮಾದ ಒಂದೊಂದು ಕಂಟೆಂಟ್ಗೂ ಇವ್ರು ನಮಗೆ ಸತಾಯಿಸಿರೋದು ಅಷ್ಟಿಷ್ಟ ಅಲ್ಲ, ಆದರೆ ಒಂದೇ ಒಂದು ಗ್ಲಿಮ್ಸ್ ಕೂಡ ತೋರಿಸಿಲ್ಲ ನಮಗೆ. ತಾಯಿ ಪಾಯಿಂಟ್ ಆಫ್ ವ್ಯೂಯಿಂದ ಒಂದು ಸಾಂಗ್ ಬಂದರೆ ಹೆಂಗಿರುತ್ತೆ ಅಂತ ಟ್ಯೂನ್ ಮಾಡ್ತಾ ಇದ್ದೆ. ಬಟ್ ಈಗ ನೀವು ಹೇಳಿದ ನರೇಟಿವೇ ಬೇರೆ. ಹಾಫ್ ಆನ್ ಅವರ್ ಕೊಡಿ ಅಂತ ಒಂದು ಟ್ಯೂನ್ ಕಳಿಸಿದೆ, ಅದು ಫೈನಲ್ ಆಗೋಯ್ತು. ನಿಜವಾಗ್ಲೂ ಕೂದಲು ಗುಂಗುರುನೇನಾ ಅಥವಾ ಮಾಡಿಸ್ಕೊಂಡ್ರದ? ಸರ್ ಹೇಗೆ ಸರ್ ಎಲ್ಲರೂ ಇದೇ ಕ್ವಶನ್ ಕೇಳ್ತೀರಾ? ನನ್ನ ಕರ್ಲಿ ಹೇರ್ ನೀವು ಅಟ್ಲೀಸ್ಟ್ ನಿಮ್ ಹೇರ್ ಅಂತ ಕೇಳಿದಿರ, ಕೆಲವರು ಇನ್ನೊಂದು ಬೇರೆ ಬೇರೆ ಕ್ವೆಶನ್ಸ್ ಕೇಳಿದಾರೆ. ಅಯ್ಯೋ ಗುಂಗುರು ಕೂದಲ ಸುಂದರಿ. ಫಾರ್ ದಿಸ್ ಆಪರ್ಚುನಿಟಿ, ಇದು ಸಿಕ್ಕಿದ್ರೆ ಸಾಕು, ಐ ಕ್ಯಾನ್ ಪ್ರೂವ್ ಅಂತದೊಂದು ಸಿನಿಮಾ ಇರುತ್ತಲ್ಲ. ಸೊ ಪೀಟರ್ ಇಸ್ ಒನ್ ಅಮಾಂಗ್ ದೆಮ್.